ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗ್ರ್ಯಾಂಡ್ ಪೇರೆಂಟಿಂಗ್ ಸೆಕೆಂಡ್ ಇನ್ನಿಂಗ್ಸ್. ನಾನು ಅವಿನ್ಯ ಅವ್ರ ತಾತ ಮೂವರು ಸೇರಿ ಫಿನಿಕ್ಸ್ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ಅದೇ ಕ್ರಿಸ್ಮಸ್ ಈವ್ನಿಂಗ್ ಈವೆಂಟ್ ಇತ್ತು ಅಂದ್ಬಿಟ್ಟು ಹೋದ್ವಿ. ಸೊ ಮೆಟ್ರೋಗೆ ಹೋಗೋಣ ಅಂತ ಡಿಸೈಡ್ ಆಗಿ ಮೆಟ್ರೋಗೆ ಹೋದ್ವಿ. ಕ್ಯಾಬ್ ಅಷ್ಟು ದೂರ ಅಂದರೆ ತುಂಬ ಕಾಸ್ಟ್, ಆಮೇಲೆ ಪ್ಲಸ್ ಟ್ರಾವೆಲಿಂಗ್ ಟೈಮು 1.5 hour to 2 hours ತೋರಿಸ್ತಿತ್ತು. ಸೊ ಬೇಡ ಅಂತ ನಾವು ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋದ್ವಿ. ಇದು ಮೆಟ್ರೋ ಸ್ಟೇಷನ್ನು. ಅವಿನ್ಯ ಜೊತೆ ಇದು ನಮ್ಮದು ಫಸ್ಟ್ ಮೆಟ್ರೋ ಟ್ರಾವೆಲ್. ಸೊ ಅವಿನ್ಯನ ಕರ್ಕೊಂಡು ಇನ್ನು ಮೆಟ್ರೋನಲ್ಲೂ ಹೋದ್ವಿ. ಅವಳು ಫಸ್ಟ್ ಅಲ್ವಾ, ಖುಷಿಯಿಂದ ನಿಂತ್ಕೊಂಡ್ಲು, ಸ್ವಲ್ಪ ಹೊತ್ತು ಕೂತ್ಕೊಂಡ್ಲು, ಆಟ ಆಡಿದ್ಲು, ಅಲ್ಲಿರೋರ ಜೊತೆ ಎಲ್ಲ ಮಾತಾಡಿದ್ಲು. ಕ್ರಿಸ್ಮಸ್ ಈವ್ನಿಂಗ್ ಆಗಿದ್ದರಿಂದ ಸಂಜೆ ಹೋದರೆ ಲೈಟ್ಸ್ ಎಲ್ಲ ಇರುತ್ತೆ ಅಂದ್ಕೊಂಡು ಈವ್ನಿಂಗ್ ಹೋದ್ವಿ. ಇದು ನೋಡಿ ಫಿನಿಕ್ಸ್ ಮಾಲು. ನಮ್ಮ ಮನೆ ಹತ್ರದಿಂದ ತುಂಬಾ ದೂರ, ಬಟ್ ಹೋದ್ವಿ. ತುಂಬ ಚೆನ್ನಾಗಿತ್ತು ಕ್ರಿಸ್ಮಸ್ ಟ್ರೀ ಅಂದ್ಬಿಟ್ಟು. ತುಂಬ ಚೆನ್ನಾಗೇ ಮಾಡಿದರು. ಅವಳು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ಲು. ಅವಳು ನಮ್ಮನ್ನು ಎತ್ಕೊಂತ ಎಲ್ಲ ಏನೂ ಸತಾಯಿಸ್ಲಿಲ್ಲ. ಅವಳು ಆ ಲೈಟ್ಸ್ ಎಲ್ಲ ನೋಡಿ ಅವಳು ತುಂಬ ಖುಷಿಯಾಗಿ ಅಲ್ಲಿ ಫುಲ್ ವಾಕ್ ಮಾಡಿದ್ಲು. ಅವಳೇ ನೋಡಿ ತೋರಿಸ್ತೀನಿ, ಅವಳು ಎಷ್ಟು ಖುಷಿಯಾಗಿ ಕೈ ಬಿಟ್ಬಿಟ್ಟು ಎಲ್ಲರೂ ಅವಳನ್ನೇ ನೋಡ್ತಿದ್ರು. ಹಂಗೆ ಅವಳು ಚೆನ್ನಾಗಿ ಹೋಗಿ ಆಟ ಆಡಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ರೆ ಫೋಟೋಸ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಈ ಕ್ರಿಸ್ಮಸ್ ಕ್ರಿಸ್ಮಸ್ ಟೈಮ್ನಲ್ಲಿ ಈ ಲೈಟ್ಸ್ ಅರೇಂಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸರಿ, ಅಲ್ಲಿಂದ ಒಂಚೂರು ಶಾಪಿಂಗ್ ಮಾಡೋಣ ಅಂತ ಒಳಗಡೆ ಹೋದ್ವಿ. ಆದರೆ ತುಂಬಾ ಕ್ರೌಡ್ ಇತ್ತು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಇಲ್ಲಿ ಕ್ರಿಸ್ಮಸ್ ಟ್ರೀ ಹತ್ರ ಸ್ಯಾಂತಾ ಕ್ಲಾಸ್ ಇದ್ದರು. ಸರಿ, ಅಲ್ಲಿ ಹೋದ್ರು ನಮ್ಮ ಯಜಮಾನ್ರು ಅವಳನ್ನ ಕರ್ಕೊಂಡು ಸ್ಯಾಂತಾ ಕ್ಲಾಸ್ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಲ್ಲಿಗೆ ಹೋದರೆ ಅವಳು ಭಯ ಬಿದ್ಲು. ಫಸ್ಟ್ ಅವ್ರನ್ನ ನೋಡಿದ್ದೆ, ಅವರು ಶೇಕ್ ಹ್ಯಾಂಡ್ ಕೊಟ್ಟರು ಇಲ್ಲ, ಮಾತಾಡಿಸಿದ್ರು ಇಲ್ಲ, ಏನು ಮಾಡಿದ್ರು ಇಲ್ಲ. ಸರಿ, ಒಂದು ಚಾಕ್ಲೇಟ್ ಕೊಟ್ಟರು ತೊಗೊಳ್ಲಿಲ್ಲ ಅವಳು. ಆಮೇಲೆ ನಾವೇ ಹೇಳಿದ್ರಿ, ಇಲ್ಲ ತಗೋ, ಸ್ಯಾಂತಾ ಕ್ಲಾಸ್ ಅವರು ಏನೂ ಆಗಲ್ಲ ಅಂದರೆ ಸರಿ ಒಂದು ಚಾಕ್ಲೇಟ್ ತೊಗೊಂಡು ಇನ್ನು ಒಂದು ಫೋಟೋ ತೊಗೊಂಡು ಇನ್ನೊಂಚೂರು ಮುಂದಕ್ಕೆ ಹೋದರೆ ಅಲ್ಲಿ ಲೈವ್ ಮ್ಯೂಸಿಕ್ ನಡೀತಾಯಿತ್ತು ಕ್ರಿಸ್ಮಸ್ದು. ಸೊ ಅದನ್ನು ಖುಷಿಯಾಗೆ ನಿಂತ್ಕೊಂಡು ನೋಡ್ತಿದ್ಲು ಅವ್ರು ಆಡ್ತಾ ಇದ್ದಿದ್ದನ್ನೆಲ್ಲ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ಇನ್ನು ಒಳಗಡೆ ಹೋದ್ವಿ. ನೋಡಿ, ಅವ್ರ ತಾತನ ಕೈ ಬಿಟ್ಟೇ ಇಲ್ಲ. ಫುಲ್ಲು ಸಾಂಗ್ ಹಾಡಾಡ್ತಾ ಇರೋರನ್ನ ನೋಡಿ ಅವಳು ಸಿಂಗರ್ಸ್ನ ತುಂಬ ಖುಷಿಪಟ್ಲು. ಅವ್ರ ಹತ್ರ ಹೋಗಬೇಕು ಅಂತ ಅವ್ರ ತಾತನ ಕರ್ಕೊಂಡು ಮುಂದಕ್ಕೆ ಹೋದ್ಲು. ಬಟ್ ನಾವು ಬಿಟ್ಟಿಲ್ಲ, ಬೇಡ ಬಾಪ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಒಳಗಡೆಗೆ ಹೋದ್ವಿ. ಒಳಗಡೆ ಹೋದರೆ ಚೆನ್ನಾಗಿ ಆಟ ಆಡಿದ್ಲು, ಐಡ್ ಆ್ಯಂಡ್ ಸೀಕ್ ಎಲ್ಲ ಆಡಿದ್ಲು ಅವ್ರ ತಾತನ ಜೊತೆ. ಇದು ಒಂದು ಫ್ಯಾಮ್ಲಿ ಬಸ್ ಅಂತ ಒಂದು ಚಿಕ್ಕ ಮಿನಿ ಬಸ್ ಇತ್ತು. ಒಂದು ರೌಂಡ್ ಓಟ್ ಬಂದ್ವಿ, ಬಟ್ ಆದರೂ ಒಳಗೆ ಸ್ಯಾಟಿಸ್ಫೈ ಆಗಿಲ್ಲ. ಸರಿ, ಆ ಬಸ್ನಲ್ಲಿ ಇರೋ ಹುಡುಗ ಬಂದ್ಬಿಟ್ಟು ಎಷ್ಟು ಮಾತಾಡಿಸ್ತಾ ಇದ್ನೋ ಅವಳನ್ನ ನೋಡಿ. ಅವಳು ಇದ್ಕೊಂಡು ಇಲ್ಲ ನಾನು ಅಲ್ಲಿಗೆ ಹೋಗಬೇಕು ಅಂತ ತಿರ್ಗಾ ಅವನ್ನ ಕರ್ಕೊಂಡು ಮುಂದಕ್ಕೆ ಹೋಗಿ ತಿರ್ಗಾ ಇನ್ನೊಂದು ರೌಂಡ್ ಹೋಗಿ ಬಂದ್ಲು. ಹುಡುಗ ಕೂರಿಸ್ಕೊಂಡು ಹೋಗಿ ಬಂದ ಒಂದು ರೌಂಡು. ಸರಿ, ಅವಳಿಗೆ ಫುಲ್ಲು ಖುಷಿ. ಅವರು ಇಟ್ಕೊತಾ ಇಲ್ಲ, ನನ್ನನ್ನು ಬಾ ಅಂದ್ಲು. ಇಲ್ಲಮ್ಮ ನೀನೇ ಓಟ್ಬಾ ಅಂತಂದೆ. ಹೋಗ್ತಿದ್ದಾಳೆ, ಇನ್ನೊಂದು ರೌಂಡ್ ಬಂದ್ಲು. ಸರಿ, 2 ರೌಂಡ್ ಆಯಿತು. ಹುಡುಗ ಪಾಪ ಕರ್ಕೊಂಡು ಹೋಗಿ ಬಂದ. ಇದಕ್ಕೇನು ತಗೊಂಡಿಲ್ಲ ಅವನು. ಫಸ್ಟ್ ಟೈಮ್ ಹೋದಾಗ ಮಾತ್ರ, ನಾನು ಹಸ್ಬೆಂಡ್ ಹೋದಾಗ ಅವಳ ಜೊತೆ ತೊಗೊಂಡ್ರು. ಇನ್ನು ಹೋಗಿ ಬಂದಮೇಲೆ ಮೇಲ್ಗಡೆ ಎಲ್ಲ ಹೋದ್ವಿ, ಏನಾದರೂ ಶಾಪ್ ಮಾಡೋಣ ಅಂತ. ಝಾರಾಗೆ ಹೋದ್ವಿ. ಆ್ಯಕ್ಚುಲಿ ಝಾರಾನಲ್ಲಿ ವಿಂಟರ್ ವೇರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರು. ನೋಡಿದ್ದೆ ನಾನು. ಸರಿ ಹೋಗೋಣ ಅಂತ ಹೋದ್ವಿ. ವಿಂಟರ್ ವೇರ್ ಏನಾದರೂ ತೊಗೊಳೋಣ ಅಂತ. ಪುಟಾಣಿ ಸ್ಟಾರ್ಟ್ ಮಾಡಿದ್ಲು ಗಲಾಟ. ಅವಳೇ ಕೈ ಬಿಟ್ಟು ಓಡಾಡಬೇಕು ಅನ್ನೋದು ಅಂದ್ಲು. ಸರಿ, ಇನ್ನು ತುಂಬ ಹೊತ್ತಲ್ಲಿದ್ದರೆ ಆಗೋದಿಲ್ಲ, ಕ್ರೌಡ್ ಬೇರೆ ತುಂಬ ಇತ್ತು. ಅವ್ರ ತಾತನ ಜೊತೆ ಐಡ್ ಆ್ಯಂಡ್ ಸೀಕ್ ಆಡ್ತಿದ್ಲು ಸ್ವಲ್ಪ ಹೊತ್ತು. ಅವಳನ್ನ ಆಟ ಆಡಿಸ್ಕೊಂಡು ಇನ್ನು ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇದು ಕ್ರಿಸ್ಮಸ್ ಈವ್ನಿಂಗ್ದು ಒಂದು ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಂಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಕಮೆಂಟ್ ಏನಿದ್ರೂ ಪರವಾಗಿಲ್ಲ, ನನಗೆ ಹೇಳಿದ್ರೆ ನಾನು ತಿದ್ಕೊಳಕ್ಕೆ ಒಂದೊಳ್ಳೆ ಆಪರ್ಚುನಿಟಿ ಅಂತ ನಾನು ಅಂದ್ಕೊತೀನಿ. ಸೊ ಪ್ಲೀಸ್ ಫ್ರೆಂಡ್ಸ್, ನೀವು ನೋಡಿದವರೆಲ್ಲ ಎಂಕರೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ಗೆ. ಇವತ್ತಿನ ಬುದ್ಧಿಮಾತು ಏನು ಅಂತಂದರೆ, ಇವತ್ತಿನ ಕಿವಿ ಮಾತು ಏನಂದರೆ,
ದಯವಿಟ್ಟು ಯಾರಿಗೂ ಸುಳ್ಳು ಹೇಳಬೇಡಿ. ಒಂದು ಸುಳ್ಳು ಹೇಳಿದ್ರೆ 100 ಸುಳ್ಳು ಹೇಳಬೇಕಾಗತ್ತೆ. ಸುಳ್ಳಿನ ಮೇಲೆ ನಾವು ಸಂಬಂಧಗಳನ್ನ ಬೆಳ್ಸೋಕ್ಕಾಗೋದಿಲ್ಲ. ಸೊ ಆದಷ್ಟು ಎಲ್ಲರೂ ಕ್ಲಿಯರಾಗಿದ್ದರೆ ಆ ಸಂಬಂಧಗಳು ತುಂಬ ಚೆನ್ನಾಗಿ ತುಂಬ ಕಾಲ ಉಳಿಯುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಗೆ ನಾನು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮನ್ನೆಲ್ಲರನ್ನೂ ನೋಡೋಣ. ಸಿ ಯು, ಸೈನಿಂಗ್ ಆಫ್, ಬಾಯ್. ನಾನು ನೆಕ್ಸ್ಟ್ ವೀಡಿಯೋ ಬಂದು ನಂದು ಫುಲ್ಲು ಟ್ರಾವೆಲಿಂಗ್ ವೀಡಿಯೋ ಇರುತ್ತೆ. ನಾನು ವೈಷ್ಣವಿ ದೇವಿಗೆ ಹೋಗ್ತಾಯಿದ್ದೀನಿ, ಮನಾಲಿ ವೈಷ್ಣವಿ ದೇವಿ ಎಲ್ಲ. ಅದರ ವೀಡಿಯೋಸ್ ಎಲ್ಲ ನಿಮಗೆ ವೀಡಿಯೋಸ್ನ ಹಾಕ್ತೀನಿ. ಓಕೆ, ಬಾಯ್, ಸಿ ಯು.